ಇಲ್ಲ ಇಲ್ಲ ಒಂದ್ ನಿಮಿಷ ನಾನು ಹೇಳ್ತಾ ಇರೋದೇನಂದ್ರೆ ಅವ್ರದ್ದು ಜಾಗ ಆಗಿದ್ರೆ ನೀವು ಹೇಳ್ದಂಗೆ ನಾವು ಟೈಮ್ ಕೊಡೋಣ. ನಮ್ಮ ಹತ್ರ ಇವಾಗ ಇದೇ ಸೇಮ್ ಸರ್ವೆ ನಂಬರ್ ನಲ್ಲಿ ನಮಗೆ ಗ್ರಾಂಟ್ ನೀವೇ ಮಾಡಿದೀರಾ? ಇಲ್ಲ, ಅದು ಬೇರೆ ದೂರಸ್ಥದ್ದು ಬೇರೆ ಇಶ್ಯೂ ಇದೆ. ಅದು ಮಾತಾಡ್ತೀನಿ ಈಗ ನಮ್ಮ ಹತ್ರ ಇರೋದ್ರಲ್ಲಿ ನೋಡಿ, ಈಗ ತಾಲೂಕು ನಿಮ್ಗೆ ಈ ದೂರಸ್ಥಾಗಿರೋದು ಬೇರೆ ಕಡೆ ತೋರಿಸ್ತಾ ಇದೆ. ಅದೇನದು ನೋಡಿ, ಅದು ಸ್ಕೆಚ್ ಏನಿದೆ ಅದು ಫುಲ್ ಎನ್ಕ್ಲೋಸ್ಡ್ ಏರಿಯಾ ಅಂತ ತೋರಿಸ್ತಾ ಇದೆ. 68 ಸೆಂಟ್ ಮಂಜೂರಾಗಿದೆ ಅಂತ. ಬಟ್ ಅದು ಮತ್ತೆ ಮುಂದಿನ ಆದೇಶ ನಮ್ಗೆ 25 ಸೆಂಟ್ ಮಂಜೂರು ನೀವೇ ಮಾಡಿದಿರಲ್ಲ. ಅದು 25 ಸೆಂಟ್ ದುರಸ್ತಾಗಿದೆ. ದುರಸ್ತಾಗಿರೋದು ಈ ಕಡೆ ತೋರಿಸ್ತಾ ಇದೆ. ಅಲ್ಲ, ನಮಗೆ ಮಂಜೂರಿ ಆಗಿದೆಯಲ್ಲ, ಮಂಜೂರಿ ಆಗಿರೋ ಪೊಸಿಷನ್ ಅದು ಬರ್ತಿಲ್ಲ, ಇದು ಬರ್ತಿದೆ ಹಿಂಗಡೆ ಅಲ್ಲ, ಅದು ರೆವೆನ್ಯೂ ಸ್ಕೆಚ್ ಬೇರೆ. ಅದು ಸ್ಕೆಚ್ ಇವರು ಅನುಭವ ಇರೋದು ಇಲ್ಲಿ ಮೊದಲಿನ ಅಲ್ಲಿಗೆ ಹೆಂಗ್ ಬರುತ್ತೆ ಮೇಡಮ್? ದುರಸ್ತಾಗಿರೋದು ಈ ಕಡೆ ಹಿಂದೆ ಇದೆ ನಮ್ ಇದು ನೋಡಿ, ನೀವು ಅದು ಗೊತ್ತಾಗುತ್ತೆ ನೋಡಿ. ನನಗೆ ನಾಲೆಡ್ಜ್ ಇದೆ ಒಂದ್ ಸ್ವಲ್ಪ, ನಿಮ್ಮ ಹತ್ರ ನಾನು ಮಾತಾಡಬಹುದು. ಬಟ್ ಬೇರೆ ಇಲ್ಲಿ ಹಳ್ಳಿ ಜನಕ್ಕೆ ಏನ್ ನಾಲೆಡ್ಜ್ ಇದೆ ಇದರಲ್ಲಿ? ನೋಡಿ, ಡಿಸಿ ಮೇಡಮ್ ಹೇಳಿದ್ದಾರೆ, ಅವರು ನಾವು ಬದಲಿ ಸ್ಥಳ ಕೊಡ್ತೀವಿ ಅಂತ ಅವರು ಮಾತು ಕೊಟ್ಟಿದ್ದಾರೆ, ಶಾಸಕರು ಮಾತು ಕೊಟ್ಟಿದ್ದಾರೆ. ಆಯ್ತಾ, ಇಷ್ಟೊಂದು ಸರ್ಕಾರಿ ಆದೇಶದಿಂದ ಬಂದಿರೋವಾಗ ನಾವು ಅದನ್ನ ಒಬ್ಲೈಸ್ ಮಾಡ್ಬೇಕಾಗುತ್ತಲ್ವಾ? ನಾನು ಸರ್ಕಾರಿ ಆದೇಶ ಅಲ್ಲ, ಜಾಗದಲ್ಲಿ ಇವಾಗ ನಮ್ಮ ಜಾಗದಲ್ಲಿ ಇವರು ಏನಾಗಿದೆ, ಈಗ ಇವ್ರಿಗೆ ಗ್ರಾಂಟ್ ಆಗಿರೋ ಜಾಗದಲ್ಲಿ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ. ಆ ಡಾಕ್ಯುಮೆಂಟ್ ಇರೋ ಜಾಗದಲ್ಲಿ ಬೋರ್ಡ್ನ ಹಾಕಿರೋದು. ಜೊತೆನಲ್ಲಿ ನೀವು ಸರಿ ಹೋಗ್ಲಿ, ನೀವು ತೆಗೆಸ್ಕೊಡಿ. ಸಿಚುಯೇಷನ್ ಬಿಗಡಾಯಿಸಿದೆ, ರಿಕ್ವೆಸ್ಟ್ ಮಾಡಿ ಅವ್ರನ್ನೇ, ಯಾರು ಹಾಕಿದಾರೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅವ್ರ ಕೈಲೇ ತೆಗೆಸ್ಕೊಡಿ ನಮ್ಗೆ. ಬೋರ್ಡ್ ಕಲ್ಲಾಗ ಏನ್ ಆಕ್ಷನ್ ತಗೊಂಡಿರ್ತಾವ ಈಗ ಇಷ್ಟು ಇಲ್ಲಿವರೆಗೂ? ಹಂಗೆಲ್ಲ ಮಾತಾಡಂಗಿದ್ರೆ ನಾನು ಮಾತಾಡೋದು ಸುಮ್ಮನೆ ಇರ್ಬೇಕು. ಯಾರ ಒಬ್ರು ಮಾತಾಡಿ, ಇಲ್ಲ ನೀವು ಮಾತಾಡ್ತೀರಾ ಮಾತಾಡಿ, ಸುಮ್ಮನೆ ದಯವಿಟ್ಟು ಇದಕ್ಕೊಂದು ಏನಾನ ಪರಿಹಾರ ಇಮಿಡಿಯೇಟ್ ಆಗಿ ಮಾಡ್ಕೊಡಿ ಮೇಡಮ್. ಆದೇಶ ನೋಡಿ, ಏನ್ ಹೇಳಿದ್ರೆ ನಾನು ನಂಬೋದು, ನೀವು ನಂಬೋದು. ಈ ಜನ ಏನ್ ಗೊತ್ತಿದೆ ಅಮಾಯಕರು.